ನಮಸ್ಕಾರ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ. ಇವತ್ತು ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಲವಾರು ಯೋಜನೆಗಳು ಬಿಟ್ಟಿದ್ದಾರೆ. ಅದನ್ನ ತಿಳಿಸ್ಕೊಡಕ್ಕಂತ ಇವತ್ತು ವಿಜಯಘೋಷ ಚಾನಲ್ ಚೇತನ್ ಕುಮಾರ್ ಒಂದಿಗೆ ನಾವಿದ್ದೇನೆ. ನನ್ನ ಹೆಸರು ತಿಪ್ಪೇಸ್ವಾಮಿ. ಬನ್ನಿ, ನಮ್ಮ ಸರ್ಕಾರದಿಂದ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಯಾವ್ಯಾವ ಯೋಜನೆ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪೂರ್ಣ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸರ್ಕಾರ ಹಲವಾರು ಯೋಜನೆಗಳನ್ನ ಬಿಡುತ್ತೆ, ಯುವಕರಿಗೆ ಅನುಕೂಲ ಆಗ್ಲಿ ಮತ್ತೆ ಬಡವರಿಗೆ ಅನುಕೂಲ ಆಗ್ಲಿ ಅಂತ. ಆದ್ರೆ ನಮ್ಮ ಬಡವರಿಗೂ ಗೊತ್ತಾಗಲ್ಲ, ಯುವಕರಿಗೂ ಗೊತ್ತಾಗಲ್ಲ. ಅವರು ಸರಿಯಾಗಿ ಅದನ್ನ ಸದುಪಯೋಗ ಮಾಡ್ಕೊಂಬಲ್ಲ. ಯಾರೋ ಹಣವಂತರು ಗೊತ್ತಿರೋರು ಉಪಯೋಗ ಮಾಡ್ಕೊಂತಾರೆ. ಅದರಿಂದ ಇವತ್ತು ನಾವು ತಿಳಿಸ್ಕೊಳಕ್ಕಂತಾನೆ ವಿಜಯಘೋಷ ಚಾನಲ್ ಅಲ್ಲಿ ನಾವು ಬಂದಿದ್ದೀವಿ. ಚೇತನ್ ಕುಮಾರ್ ಒಟ್ಟಿಗೆ ಮಾತಾಡ್ತಾ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಮುಂದಾಗ್ತೀನಿ. ಫಸ್ಟ್ ಒನ್, ಸ್ವಾವಲಂಬಿ ಸಾರಥಿ ಯೋಜನೆ. ಇದು ಯುವಕರಿಗೆ ತುಂಬಾ ಉಪಯುಕ್ತ. ಡಿಗ್ರಿ ಮಾಡಿರ್ತೀರಾ, MA ಮಾಡಿರ್ತೀರಾ, ಡ್ರೈವಿಂಗ್ ಕಲ್ತಿರ್ತೀರಾ, ಕೆಲಸಗಳು ಸಿಗಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಿ ನಡೆಸ್ತಾ ಇರ್ತೀರಾ, ನೀವು ಉದ್ಯೋಗ ಮಾಡಬೇಕು, ವೆಹಿಕಲ್ ಇಲ್ಲ ನನ್ನ ಹತ್ರ, ಏನ್ ಮಾಡೋದು, ನನ್ನ ಹತ್ರ ಕಾಸಿಲ್ಲ, ತಂದೆ ತಾಯಿ ಕೇಳ್ತೀರಾ. ತಂದೆ ತಾಯಿ ಹೇಗೆ ಕೊಡ್ತಾರೆ? ಅವ್ರಿಗೆ ಕೆಲಸ ಮಾಡಿದ್ದು ಅವತ್ತಿಂದ ಅವತ್ತೇ, ಯಾಕಂದ್ರೆ ಕೆಲಸ ಮಾಡಬೇಕು, ಊಟ ಮಾಡಬೇಕು, ಬಡ ಸಂಸಾರ. ಅದರಿಂದ ಸರ್ಕಾರದಿಂದ ಬಂದಿರೋ ಒಂದು ಯೋಜನೆನ ಉಪಯೋಗ ಮಾಡ್ಕೊಳ್ಳಿ. ಸ್ವಾವಲಂಬಿ ಸಾರಥಿ ಯೋಜನೆ. ಇದರಲ್ಲಿ ನಿಮಗೆ ಫ್ರೀಯಾಗಿ 2.5 ಲಕ್ಷ ಸಬ್ಸಿಡಿ ಇರುತ್ತೆ. ಸಬ್ಸಿಡಿ ಇರೋದ್ರಿಂದ ನೀವು ಈಸಿಯಾಗಿ ಸಾಲ ತಗೋಬಹುದು. ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲೇ ಸಾಲ ತಗೋಬಹುದು. ಅದರಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಟ್ಟಿರೋ ಈ ಯೋಜನೆಗೆ ನೀವು ಅಪ್ಲೈ ಮಾಡಿ. ಇನ್ನೊಂದು, ಸ್ವಯಂ ಉದ್ಯೋಗ. ಯುವಕರು ಡಿಗ್ರಿ ಮಾಡಿರ್ತಾರೆ, ಇನ್ನೊಬ್ರು ಯಾರೋ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಊರಲ್ಲಿ ಕೆಲಸ ಮಾಡಕ್ಕಾಗದೆ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಲ್ಲೂ ಕೆಲಸ ಮಾಡಕ್ಕಾಗದೆ ಬಿಟ್ಟು ಮತ್ತೆ ಊರಿಗೆ ಬಂದು ಅಡ್ಡಾಡ್ತಾ ಇರ್ತಾರೆ. ಅಂಥವ್ರು ಸಣ್ಣದಾಗ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಿ. ಸರ್ಕಾರದಿಂದ ಬಂದಿರೋ ಯೋಜನೆನ ಉಪಯೋಗ ಮಾಡ್ಕೊಳ್ಳಿ. ಇದಕ್ಕೆ 1 ಲಕ್ಷ ಸಾಲ ಇರುತ್ತೆ. ಸ್ವಯಂ ಉದ್ಯೋಗಿ ಯೋಜನೆ ಅಂತ 1 ಲಕ್ಷ ಸಾಲ ಇರುತ್ತೆ. 50,000 ಸಬ್ಸಿಡಿ, 50,000 ಸಾಲ. ನೀವು ಚೆನ್ನಾಗಿ ದುಡ್ಕೊಂಡು 50,000 ಸಾಲ ಕಟ್ಟಿ, ಏನು ತೊಂದರೆ ಆಗಲ್ಲ. ಮತ್ತೆ ಇನ್ನೊಂದು, ಮೈಕ್ರೋ ಕ್ರೆಡಿಟ್ ಯೋಜನೆ ಅಂದ್ರೆ ಸ್ವಸಹಾಯ ಸಂಘ. ನೀವು ಮಹಿಳೆಯರು 10 ಜನ ಗುಂಪು ಕೂಡಿ 2.5 ಲಕ್ಷ ಸಾಲ ತಾಂಡ್ರೆ ಅದರಲ್ಲಿ 1.5 ಲಕ್ಷ ಸಬ್ಸಿಡಿ ಇರುತ್ತೆ. 1 ಲಕ್ಷ ಸಾಲ ಕಟ್ಕೊಂಡು ಹೋಗ್ಬೋದು. ನೀವು ಎಲ್ಲಾ ಫೈನಾನ್ಸ್ಗಳಲ್ಲಿ ತಾಂತಾ ಇರ್ತೀರಾ. ಫೈನಾನ್ಸ್ಗಳಲ್ಲಿ ತಾಂಡು ಅವನ್ ಬಂದು ಎಕ್ಸ್ಟ್ರಾ ಬಡ್ಡಿ ಹಾಕಿ ಕಟ್ರಮ್ಮ ಅಂತ ಎಕ್ಸ್ಟ್ರಾ ಬಡ್ಡಿ ಹಾಕ್ತಾರೆ. ನಿಮಗೆ ಗೊತ್ತಾಗಲ್ಲ, ಕಟ್ತಾನೆ ಇರ್ತೀರಾ, ಸುಮ್ಮನೆ ತೀರಲ್ಲ. ಎಷ್ಟು ದಿನ ಕಟ್ಟಿದ್ವಿ, ತೀರ್ಲೇ ಇಲ್ಲ ನಮ್ದು ಅಂತ. ಅದಕ್ಕೆ ಫೈನಾನ್ಸ್ಗಳು, ಪ್ರೈವೇಟ್ ಲಿಮಿಟೆಡ್ ಇವೆಲ್ಲ ತಾಮ ಬದಲು ನೀವು ಸರ್ಕಾರದಿಂದ ಬಿಟ್ಟಿರೋ ಈ ಯೋಜನೆಯಲ್ಲಿ ಸದುಪಯೋಗ ಮಾಡ್ಕೊಡಿ. ನೀವು ಏನೇನ್ಕೋ ಯೋಜನೆಗೆ ತಾಂಡಿರ್ತೀರಾ, ನಮಗೆ ಹೊಲಕ್ಕೆ ಔಷಧಿ ಹೊಡಿಬೇಕು, ಏನೇನ್ಕೋ ಬೇಕಾಗಿರುತ್ತೆ, ರೈತರಿಗೆ ಮತ್ತೆ ಬಡವರಿಗೆ ಏನೇನ್ಕೋ ಬೇಕಾಗಿರುತ್ತೆ, ಸದುಪಯೋಗ ಮಾಡ್ಕೊಳ್ಳಿ. ಇನ್ನೊಂದು, ಭೂ ಒಡೆತನ ಯೋಜನೆ. ಭೂ ಒಡೆತನ SC ಅವರು, ನೀವು ಹೊಲ ಉಳುಮೆ ಮಾಡ್ತಾ ಇರ್ತೀರಾ, ಸಾಗುವಳಿ ಮಾಡ್ತಾ ಇರ್ತೀರಾ, ಬಹಳ ವರ್ಷದಿಂದ ಸಾಗುವಳಿ ಮಾಡ್ತಾ ಇರ್ತೀರಾ. ಸಾಗುವಳಿ ಚೀಟಿ ಬಂದಿರುತ್ತೆ, ನಿಮಗೆ ಹೆಸರಿಗೆ ಆಗಿರಲ್ಲ, ಪಾಣಿ ಬಂದಿರಲ್ಲ. ಇಲಾಖೆಗಳಿಗೆ ಹೊಲ್ದು ಒಂದ್ ಜೊತೆ ಸೆಪ್ಟಿ ಸೌದೋಗಿರ್ತವೆ. ಅದಕ್ಕೆ ಸರ್ಕಾರ ಸಮಾಜ ಕಲ್ಯಾಣ ಕಡೆಯಿಂದ ಬಿಟ್ಟಿದೆ ಈ ಭೂ ಒಡೆತನ ಯೋಜನೆ. ನೀವು ಅರ್ಜಿ ಹಾಕೊಂಡ್ರೆ ಸರ್ಕಾರ ನಿಮ್ಮ ಸಾಗುವಳಿ ಚೀಟಿ ಎಲ್ಲಾ ಪರಿಶೀಲನೆ ಮಾಡಿ, ನಿಮಗೆ ಜಮೀನು ಐತೋ ಇಲ್ಲೋ ಪರಿಶೀಲನೆ ಮಾಡಿ, ನಿಮಗೆ ಸರ್ಕಾರನೇ ಸ್ವತಃವಾಗಿ ಜಮೀನು ಕೊಂಡುಕೊಳ್ಳೋ ಅಂತೂ ದುಡ್ಡು ಕೊಡುತ್ತೆ. ಇನ್ನೊಂದು, ಗಂಗಾ ಕಲ್ಯಾಣ ಯೋಜನೆ ಅತಿ ಉಪಯುಕ್ತವಾದದ್ದು ರೈತರಿಗೆ. ಈಗಂತೂ ಬಹಳ ಉಪಯೋಗ. ಯಾಕಂದ್ರೆ ಎಲ್ಲೆಡೆ ಬಹಳ ಬೋರ್ಗಳು ಕೈ ಕೊಡ್ತವೆ, ನೀರಿಲ್ಲ. ಅದರಿಂದ ಗಂಗಾ ಕಲ್ಯಾಣ ಯೋಜನೆ ಬಹಳ ಉಪಯೋಗ. ದಯವಿಟ್ಟು ಗಮನವಿಟ್ಟು ಕೇಳಿ. ಇದಂತೂ ಇದನ್ ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಿ, ಗಂಗಾ ಕಲ್ಯಾಣ ಯೋಜನೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದು ಬೇರೆ ಹೇಳ್ತೀನಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಎಲ್ಲಾನ. ಗಂಗಾ ಕಲ್ಯಾಣ ಯೋಜನೆ ಇದನ್ನ ಅಪ್ಲೈ ಮಾಡೋದು, ಆಕಾರ್ ಬಂದು ತಾಲೂಕ್ ಆಫೀಸಲ್ಲಿ ಆಕಾರ್ ಬಂದು ಅಂತ ಕೊಡ್ತಾರೆ. ಅದನ್ನ ತಾಂಬಂದು ಸಣ್ಣ ರೈತರ ಹಿಡುವಳಿ ಪ್ರಮಾಣ ಪತ್ರ ಅಂತ ಅಪ್ಲೈ ಮಾಡಿ. ನಿಮ್ಮ ಹತ್ತಿರದ ನಾಡಾ ಕಚೇರಿಯಲ್ಲಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮಗೆ ಪರಿಶೀಲನೆ ಮಾಡಿ 5 ಎಕರೆ ಒಳಗಿದ್ದರು ಮಾತ್ರ, 5 ಎಕರೆ ಜಮೀನು ಹೊಂದಿದ್ದರಿಗೆ ಮಾತ್ರ ಗಂಗಾ ಕಲ್ಯಾಣ ಯೋಜನೆ ಅಪ್ಲೈ ಮಾಡಕ್ ಅರ್ಹರು. ಅವ್ರಿಗೆ ಮಾತ್ರ ಸಣ್ಣ ರೈತರ ಸರ್ಟಿಫಿಕೇಟ್ ಕೊಡೋದು.
ಅದರಿಂದ ಅಪ್ಲೈ ಮಾಡಿ, ಸನ್ ಡೆತ್ ಸರ್ಟಿಫಿಕೇಟ್ ತಗೊಂಡು ಗಂಗಾ ಕಲ್ಯಾಣ ಯೋಜನೆಗೆ ಅಪ್ಲೈ ಮಾಡಿ. ಇವೆಲ್ಲಾ ಯೋಜನೆಗಳು ಅಪ್ಲೈ ಮಾಡಿರೂ ಲಾಸ್ಟಿಗೆ ಅಪ್ರೂವಲ್ ಕೊಡೋದು ನಿಮ್ಮ ತಾಲೂಕಿನ MLA. ಅವರು ಅಪ್ರೂವಲ್ ಕೊಟ್ಟೇ ಕೊಡ್ತಾರೆ. ಲೋನು ನಿಮ್ಮ ಹತ್ತಿರದೇ ಬ್ಯಾಂಕ್ಗಳಲ್ಲೇ ಸ್ಯಾಂಕ್ಷನ್ ಆಗುತ್ತೆ. ದಯಮಾಡಿ ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರಗಳಿಗೆ ಮತ್ತೆ ಕರ್ನಾಟಕ 1 ಮತ್ತೆ ಬೆಂಗಳೂರು 1 ಇಂಥ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಯೋಜನೆ ಬಗ್ಗೆ ದಯವಿಟ್ಟು ತಿಳ್ಕೊಂಡು ಅಪ್ಲೈ ಮಾಡಿ. ನಾವು ಇದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ಚೇತನ್ ಕುಮಾರ್ ಒಟ್ಟಿಗೆ ಇರೋದ್ರಿಂದ ನಮಗೆ ಸಂತೋಷ ಆಗ್ತಿದೆ. ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ. ವಿಜಯಘೋಷ ಚಾನಲ್ ನನಗೆ ಈ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಸಹಾಯ ಮಾಡಿದೆ. ಧನ್ಯವಾದಗಳು ಚೇತನ್ ಕುಮಾರ್, ಧನ್ಯವಾದಗಳು ವಿಜಯಘೋಷ. ಜೈ ಹಿಂದ್.